ತಯಾರಿ ನಡೀತಾ ಇದೆ. ಫಸ್ಟ್ ಲಿಸ್ಟ್ ಬಿಡುಗಡೆ ಆಗಿದೆ. ಆದರೆ ಕಾಂಗ್ರೆಸ್ಸಿಂದ ಒಂದು ಇದಿರುವಂಥದ್ದು, ಮಿನಿಸ್ಟ್ರುಗಳಿಗೆ ಈ ಸಲ ಟಿಕೆಟ್ ಕೊಡಬೇಕು, ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಸ್ಥಳೀಯ ಕಾರ್ಯಕರ್ತರು, ಮುಖಂಡರು, ಕೆಲವು ಮಂತ್ರಿಗಳು ಸ್ಪರ್ಧೆ ಮಾಡಿದರೆ ಒಳ್ಳೆಯದಾಗ್ಬೋದು ಅನ್ನುವಂಥ ಅಭಿಪ್ರಾಯ ಖಂಡಿತ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ಅದು ಯಾರು ಸ್ಪರ್ಧೆ ಮಾಡಬೇಕು ಬಿಡಬೇಕು ಅನ್ನೋದು ಒಂದು ಕಡೆ ನಮ್ಮ ಪಕ್ಷದ ವರಿಷ್ಠರು AICC, ಎರಡನೇದಾಗಿ ಮುಖ್ಯವಾಗಿ ಮುಖ್ಯಮಂತ್ರಿಗಳದ್ದು ಪಾತ್ರ ಇರುತ್ತೆ. ಯಾಕೆ ಅಂದರೆ ಮುಖ್ಯಮಂತ್ರಿಗಳ ಜೊತೆಗೆ ಯಾರೇ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಸಚಿವ ಸಂಪುಟದಿಂದ ಮುಂದಿನ ದಿನ ಬಿಡುಗಡೆ ಮಾಡಬೇಕಾ ಬೇಡವಾ ಅನ್ನೋದು ಅಂತಿಮ ತೀರ್ಮಾನ ಮುಖ್ಯಮಂತ್ರಿಗಳದ್ದಾಗಿರುತ್ತೆ. ಹಾಗೂ ನಮ್ಮ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು. ಸೊ ಇವರಷ್ಟೇ ಒಂದು ಪಾತ್ರ ಅವರು ಅಭ್ಯರ್ಥಿಗಳದ್ದು ಇರುತ್ತೆ. ಸೊ ಹಾಗಾಗಿ ಈ 4 ಕಡೆ ಹೊಂದಾಣಿಕೆ ಆದಾಗ AICC ವರಿಷ್ಠರು, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಮತ್ತು ಅಭ್ಯರ್ಥಿ ಅನ್ನುವಂಥವ್ರು ಅವ್ರದ್ದು ಅಭಿಪ್ರಾಯ ಭಾಳ ಮುಖ್ಯ ಆಗುತ್ತೆ. ಇವೆಲ್ಲ ಕೂಡಿ ಬಂದಾಗ ಸ್ಪರ್ಧೆ ಮಾಡಬಹುದು. ಆದರೆ ತಾವು ಹೇಳುವುದು ವಾಸ್ತವಾಂಶ ಇದೆ. ಕೆಲವು ಕಡೆ ಕೆಲವು ಮಂತ್ರಿಗಳು ಸ್ಪರ್ಧೆ ಮಾಡಿದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಇದೆ. ನೀವು ನೆಕ್ಸ್ಟ್ ಪ್ರಶ್ನೆ ಕೇಳೋದು ನನ್ನದೇ ಕೇಳ್ತೀರಿ, ಅದಕ್ಕೆ ನಾನೇ ಉತ್ತರ ಹೇಳ್ತೇನೆ. ನಾನು ಈಗಾಗಲೇ 2 ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಮೊದಲನೇ ಬಾರಿ 2009ರಲ್ಲೇ ನಾನು ಆಗ ಶಾಸಕನಿದ್ದೆ. ಹಾಗೂ ಇದ್ರೂ ಸಹ ಪಕ್ಷದ ಸೂಚನೆ ಮೇರೆಗೆ ಕೊನೆ ಕ್ಷಣದಲ್ಲಿ ನನಗೆ ಸಂಬಂಧ ಇಲ್ಲದೇ ಇರುವಂಥ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಪಕ್ಷ ಸೂಚನೆ ಕೊಟ್ಟಿತ್ತು. ನಾನು ಕೇವಲ ಪಕ್ಷದ ಸೂಚನೆಗಾಗಿ ಮಾತ್ರ ಆವತ್ತು ಸ್ಪರ್ಧೆ ಮಾಡಿದ್ದೇನೆ. ನನಗೆ ಸಿಕ್ಕಿದ್ದು ಒಂದು 17-18 ದಿನ ಮಾತ್ರ. ಅಂತ ಅಷ್ಟೇ ಕಡಿಮೆ ಸಮಯ ಇದ್ದರೂ ಕೂಡ ಪಕ್ಷದ ಸೂಚನೆಗೆ ಗೌರವ ಕೊಡಬೇಕು ಅಂತೇಳಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ 2009 ಲೋಕಸಭಾ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೇನೆ. 2019 ಲೋಕಸಭಾ ಚುನಾವಣೆ ಬಂದಾಗಲೂ ಸಹ ನಾಳೆ ಅರ್ಜಿ ಹಾಕಲಿಕ್ಕೆ ಕೊನೆ ದಿನ ಅನ್ನುವ ಕ್ಷಣದಲ್ಲಿ ಹಿಂದಿನ ದಿನ ರಾತ್ರಿ ಪಕ್ಷದಲ್ಲಿ ಆವತ್ತು ನಮ್ಮ CLP ನಾಯಕರು ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಎಲ್ಲರೂ ಕೂತ್ಕೊಂಡು ಹೇಳಿದಾಗ ಇನ್ನು ನಾಮಿನೇಷನ್ ಹಾಕ್ಲಿಕ್ಕೆ ಉಳಿದಿದ್ದೇ ಒಂದು 10 ಗಂಟೆಗಳ ಸಮಯ. ಅಂಥ ಸಂದರ್ಭದಲ್ಲೂ ಕೂಡ ಪಕ್ಷದ ಸೂಚನೆಗೆ ಗೌರವ ಕೊಟ್ಟು ಪಕ್ಷ ಸೂಚನೆ ಕೊಟ್ಟಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು 2019ರಲ್ಲೂ ಸ್ಪರ್ಧೆ ಮಾಡಿದ್ದೇನೆ. 2 ಬಾರಿ ಪರಾಜಿತನಾಗಿದ್ದೇನೆ. ಪಕ್ಷದ ಮಾತಿಗೆ ಗೌರವ ಕೊಡಬೇಕು ಅನ್ನೋ ಕಾರಣದಿಂದ 2 ಬಾರಿ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರುವುದರಿಂದ ನಾನು ಪಕ್ಷಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಏನು ಕರ್ತವ್ಯ ನಿರ್ವಹಿಸಬೇಕು ಅದನ್ನು ನಿರ್ವಹಿಸಿರೋದ್ರಿಂದ ಇವತ್ತು ನನಗೆ ಯಾವುದೇ ಇಚ್ಛೆ ಇಲ್ಲ ಲೋಕಸಭಾ ಚುನಾವಣೆಗೆ ನಿಲ್ತಕ್ಕಂಥದ್ದು. ಸೊ ಅದನ್ನು ನಾನು ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು AICC ಅವರಿಗೆ ಎಲ್ಲರಿಗೂ ಕೂಡ ನಾನು ನನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಅವರು ಸಹ ನನ್ನ ಅಭಿಪ್ರಾಯಕ್ಕೆ ಗೌರವವನ್ನು ಕೊಟ್ಟು ಸದ್ಯಕ್ಕೆ ಆ ಪ್ರಶ್ನೆಯನ್ನು ಕೈಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಸ್ಪರ್ಧೆ ಮಾಡುವಂಥದ್ದು ಉದ್ಭವಿಸೋದಿಲ್ಲ. ಕೆಲವು ಮಂತ್ರಿಗಳು ಮಾಡಿದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಅಂತೂ ಖಂಡಿತವಾಗಿ ಇದೆ. ಒಂದು ವೇಳೆ AICCಯಿಂದ ಏನಾದರೂ ಒತ್ತಡ ಬಂದರೆ ಸ್ಪರ್ಧೆ? ನಾನು ಈಗಾಗಲೇ ನಮ್ಮ AICC ಪ್ರತಿನಿಧಿಯವರ ಜೊತೆಗೆ ಮಾತಾಡಿದ್ದೇನೆ. ನನ್ನ ವಿಷಯವನ್ನು ಮುಕ್ತವಾಗಿ ಅವ್ರ ಜೊತೆಗೆ ಹಂಚ್ಕೊಂಡಿದ್ದೇನೆ. ಪಕ್ಷದ ಕಾರ್ಯಕರ್ತನಾಗಿ 2 ಬಾರಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದೇನೆ. ನಾನು ಶಾಸಕನಾಗಿದ್ದುಕೊಂಡು ನನಗೆ ಅವಶ್ಯಕತೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ನನ್ನ ಮನಸ್ಸಿಗೆ ಇಚ್ಛೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಕೂಡ ಪಕ್ಷದ ಸೂಚನೆ ಅನ್ನೋ ಒಂದೇ ಕಾರಣಕ್ಕೆ ಗೌರವ ಕೊಟ್ಟು 2 ಬಾರಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಪದೇ ಪದೇ ಇದು ಮಾಡುವಂಥದ್ದು ಸೂಕ್ತ ಅಲ್ಲ, ಪದೇ ಪದೇ ಅದೇ ವಾದ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತ ನಾನು AICC ಪ್ರತಿನಿಧಿಗಳ ಜೊತೆಗೆ ಮಾತಾಡಿದ್ದೇನೆ. ಅವರು ಕೂಡ ನನ್ನ ಅಭಿಪ್ರಾಯವನ್ನು ಒಪ್ಪಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ AICC ಅವರು ನನ್ನ ಅಭಿಪ್ರಾಯಕ್ಕೆ ಒಪ್ಪಿರೋದ್ರಿಂದ ಬಹುಶಃ ಆ ಪ್ರಶ್ನೆ ಬರೋದಿಲ್ಲ ಅಂತ ನಾನು ತಿಳಿದಿದ್ದೇನೆ. ಈಗ ಕೆಲವು ಮಿನಿಸ್ಟ್ರುಗಳು ಒಂದು ವೇಳೆ ಬಂದ್ರೂ ನಾವು ಮಾಡಲ್ಲ ಅನ್ನೋ ಒಂದು ವಾದ ಮಂಡಿಸ್ತಾ ಇದ್ದಾರೆ. ಅದು ಅವರವರು ವೈಯಕ್ತಿಕ ವಿಷಯ. ನಾನು ಇನ್ನೊಬ್ಬ ವ್ಯಕ್ತಿಯ ಪರವಾಗಿ ನಾನು ಮಾತಾಡೋದು, ಅವರ ಮನಸ್ಸಿನಲ್ಲಿ ಏನಿದೆ ಊಹೆ ಮಾಡಿ ಮಾತಾಡೋದು ತಪ್ಪು ಆಗುತ್ತೆ ಮತ್ತು ಅದು ವಾಸ್ತವಕ್ಕೆ ಹತ್ರನೂ ಇರೋದಿಲ್ಲ.
ಕೆಲವರು ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ. ಸೊ ಹಾಗಾಗಿ ಒಬ್ಬೊಬ್ಬರದು ಒಂದೊಂದು ಆಲೋಚನೆ ಇರುತ್ತೆ. ಅದು ಅವ್ರು ಮಾತ್ರ ಉತ್ತರ ಕೊಡ್ಬೋದು ಬಿಟ್ಟರೆ ನಾನು ಉತ್ತರ ಕೊಡ್ಲಿಕ್ಕೆ ಅವ್ರ ಪರವಾಗಿ ಕಷ್ಟ ಆಗುತ್ತೆ. ಆದರೆ ಇಷ್ಟು ಹೇಳಬಲ್ಲೆ, ನಾನು ಈ ಕಾರಣಗಳಿಂದ ನಾನು ಸುಮ್ಮನೆ ಏನು ನಿಲ್ಲಿಕ್ಕಾಗೋದಿಲ್ಲ ಅಂತ ನಂದು ಅಭಿಪ್ರಾಯ ಅಲ್ಲ. ಪಾರ್ಟಿ ಕರ್ತವ್ಯ ವರ್ಕರ್ ಆಗಿ 2 ಬಾರಿ ನಿಂತು ನನ್ನ ಧರ್ಮವನ್ನು ನಾನು ಪಕ್ಷಕ್ಕೆ ನನ್ನ ಋಣ ತೀರಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಸೊ ಪದೇ ಪದೇ ಅದೇ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಹಾಗಾಗಿ ನಾನು ನನ್ನ ಕ್ಷೇತ್ರದಲ್ಲೂ ಕೂಡ ಹೋದ ಬಾರಿನೂ ನನ್ನ ಕ್ಷೇತ್ರದ ಕಾರ್ಯಕರ್ತರು, ಮತದಾರರು ಎಲ್ಲರೂ ಕೂಡ ಇದಕ್ಕೆ ವಿರೋಧ ಮಾಡಿದ್ದಾರೆ. ಸೊ ಹಾಗಿರುವಾಗ ಅದೆಲ್ಲ ತೊಂದರೆಗಳು ಅನಾವಶ್ಯಕ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ನನ್ನ ವೈಯಕ್ತಿಕ, ಇನ್ನು ಬೇರೆ ಸಚಿವರು ಅವರೇ ಹೇಳಬೇಕಾಗತ್ತೆ. ಈಗ ವಿಧಾನಸೌಧದಲ್ಲಿ ಪರ ಘೋಷಣೆ ಕೂಗಿದಾಗ ಬ್ಲಾಸ್ಟ್ ಆಗಿರುವಂಥ ಈ ವಿಚಾರದಲ್ಲಿ ಬಿಜೆಪಿಯವರು ತುಂಬ ಟೀಕೆ ಮಾಡ್ತಾನೆ ಇದ್ದಾರೆ. ಒಂದು ನಿನ್ನೆ ಅಶೋಕ್ ಅವರು ಹೇಳಿರುವಂಥದ್ದು ಬ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟು ಈಗ ಬಾಂಬ್ ಬೆಂಗಳೂರು ಆಗ್ತಾ ಇದೆ, ಈ ಥರ ಟೀಕೆಗಳು ಬರ್ತಾ ಇದೆ. ನೋಡಿ, ಏನೋ ಒಂದು ಘಟನೆಗಳು ನಡೆದಿದ್ದಾವೆ, ಅವುಗಳ ಬಗ್ಗೆ ಚಾಚೂ ತಪ್ಪದೆ ಸಾಸಿವೆ ಕಾಳಿನಷ್ಟು ಕೂಡ ಈ ವ್ಯತ್ಯಾಸ ಆಗದೆ ಟೈಮ್ ಟು ಟೈಮ್ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳಬೇಕೋ ತನಿಖೆ ಆಧಾರದ ಮೇಲೆ, ಯಾವುದರಲ್ಲೂ ಕೂಡ ಕಡಿಮೆ ಮಾಡದೆ ತನಿಖೆ ಆಧಾರದ ಮೇಲೆ, ವಾಸ್ತವಾಂಶದ ಆಧಾರದ ಮೇಲೆ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇವತ್ತು ಬಿ ಜೆ ಪಿಯವರಿಗೆ ಎಲ್ಲವನ್ನೂ ಕೂಡ ರಾಜಕೀಯ ಬೆರೆಸಿ ಬರೀ ಭಾವನಾತ್ಮಕ ವಿಷಯಗಳು ಜನಗಳಿಗೆ ಪ್ರಚೋದನೆ ಮಾಡಿ ಸಮಾಜವನ್ನು ಒಡೆದು ಅದನ್ನು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಅಷ್ಟೇ ಅವರಿಗೆ ಆಸಕ್ತಿ ಇರೋದ್ರಿಂದ ನಾವು ಅವರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸರ್ಕಾರ ಈ ವಿಷಯಗಳಲ್ಲಿ ತನ್ನ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದೆಯಾ ಅನ್ನೋದು ಸಾರ್ವಜನಿಕರ ದೃಷ್ಟಿಯಿಂದ ಮುಖ್ಯವಾದಂಥ ಪ್ರಶ್ನೆ. ಅದು ಈ ಪ್ರಕರಣಗಳಲ್ಲಿ ನಾವು ಧೈರ್ಯವಾಗಿ, ಗಟ್ಟಿಯಾಗಿ, ಯಾವುದೇ ಸಂಶಯ ಇಲ್ಲದೆ ಸ್ಪಷ್ಟವಾಗಿ ಸರ್ಕಾರ ಹೇಳಲಿಕ್ಕೆ ಬಯಸುತ್ತೆ. ವಾಸ್ತವಾಂಶದ ಆಧಾರದ ಮೇಲೆ, ತನಿಖೆ ಆಧಾರದ ಮೇಲೆ ನಾವು ಎಲ್ಲ ಕ್ರಮ ಕೈಗೊಳ್ತಾ ಇದ್ದೇವೆ. ಯಾವುದೂ ಇದರಲ್ಲಿ ಯಾರ್ದು ಮುಲಾಜಿಲ್ಲ. ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡುವಂಥ ವಿಷಯ ಆಗಲಿ, ಯಾರೇ ತಪ್ಪು ಮಾಡಿದವ್ರ ಮೇಲೆ ಶಿಕ್ಷೆ ತಗೊಳ್ಳೋದಾಗಲಿ, ಇದನ್ನು ಎಲ್ಲ ಕ್ರಮ ಸರ್ಕಾರ ವಹಿಸುತ್ತೆ. ಅಲ್ಲ, ಈ ಎರಡು ಘಟನೆಗಳು ಮುಂದಿನ ಚುನಾವಣೆಯ ಮುದ್ದೆ ಆಗುತ್ತಾ ಕರ್ನಾಟಕದಲ್ಲಿ ಅನ್ನೋದು? ನೋಡಿ, ಚುನಾವಣೆ ಈಗ ಒಳ್ಳೆ ಪ್ರಶ್ನೆಯನ್ನು ತಾವು ಕೇಳಿದ್ದೀರಾ. ಇವತ್ತು ದೇಶದಲ್ಲಿ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಹಾಗೂ ನಿರುದ್ಯೋಗ ಸಮಸ್ಯೆ ಇಡೀ ಭಾರತದ ಇತಿಹಾಸದಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇವತ್ತಿದೆ. ಯುವಕರಿಗೆ, ಯುವತಿಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇಂಜಿನಿಯರಿಂಗ್ ಕಾಲೇಜಿಂದ ಹೊರಗೆ ಬಂದವರಿಗೆ 10-12 ಸಾವಿರ ರೂಪಾಯಿ ಅಷ್ಟು ಕೆಲಸ ತಗೊಳ್ಳುವಂಥ ಕೆಟ್ಟ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಇದೆ. ಹಾಗಾಗಿ ನನ್ನನ್ನು ನೀವು ಕೇಳಿದ್ರೆ ಈ ಚುನಾವಣೆಯಲ್ಲಿ ವಿಷಯ ಬೆಲೆ ಏರಿಕೆ, ಅದರಿಂದ ಬಡವರ ಮೇಲೆ ಆಗಿರ್ತಕ್ಕಂಥ ಹೊರೆ, ಶ್ರೀಮಂತರ ಮೇಲೆ ತೆರಿಗೆಗಳನ್ನು ಕಡಿಮೆ ಮಾಡಿ, ಶ್ರೀಮಂತರ ಮೇಲೆ, ಕುಬೇರರ ಮೇಲೆ ಹಾಕುವಂಥ ಟ್ಯಾಕ್ಸ್ಗಳನ್ನೆಲ್ಲ ಕಿತ್ತು ಅವ್ರ ಮೇಲೆ ಕಡಿಮೆ ಮಾಡಿ, ಅದಕ್ಕೆ ಬದಲಾಗಿ ಬಡವರ ಮೇಲೆ ಟ್ಯಾಕ್ಸ್ಗಳನ್ನು ಯದ್ವಾ ತದ್ವಾ ಹಾಕಿದ್ದಾರೆ. ಸೊ ಅದರಿಂದ ಸಾಮಾನ್ಯ ಜನ ಜೀವನ ನಡೆಸೋದು ಇವತ್ತು ದುಸ್ತರ ಆಗಿದೆ, ಕಷ್ಟ ಆಗಿದೆ. ಸಂಪಾದನೆ ಜಾಸ್ತಿ ಆಗ್ತಾ ಇಲ್ಲ, ಖರ್ಚುಗಳು ಮಾತ್ರ ಜಾಸ್ತಿ ಆಗ್ತಾ ಇದ್ದಾವೆ. ಯಾರೋ 4 ಜನ ಶ್ರೀಮಂತರು ಇನ್ನಷ್ಟು ಕುಬೇರರಾಗಿರ್ಬೋದು ಬಿಟ್ಟರೆ ಭಾರತೀಯರ ಪರಿಸ್ಥಿತಿ, ಸಾಮಾನ್ಯ ಭಾರತೀಯರ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಜೊತೆಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಯುವಕರು ಇರ್ತಕ್ಕಂಥ ದೇಶದಲ್ಲಿ ದುಡಿಯುವ ಕೈಗೆ ಉದ್ಯೋಗ ಸಿಗ್ತಾ ಇಲ್ಲ. ಸೊ ಇವೆರಡೂ ನನ್ನ ದೃಷ್ಟಿಯಲ್ಲಿ ಈ ಚುನಾವಣೆಯಲ್ಲಿ ಪ್ರಮುಖವಾದಂಥ ವಿಷಯಗಳು. ಈ ಎರಡೂ ವಿಷಯಗಳನ್ನು ಮುಚ್ಚಾಕೋದಿಕ್ಕೆ ಬಿ ಜೆ ಪಿಯವರು ಏನೇನೋ ಜನಗಳ ಗಮನವನ್ನು ಬೇರೆಡೆಗೆ ಡೈವರ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವಾಸ್ತವದ ಹೊಟ್ಟೆಪಾಡಿನ ವಿಷಯಗಳನ್ನು ಬಿಟ್ಟು ಜೀವನಕ್ಕೆ ಸಂಬಂಧ ಇಲ್ಲದೇ ಇರತಕ್ಕಂಥ ಭಾವನಾತ್ಮಕ ವಿಷಯಗಳನ್ನು ಕ್ರಿಯೇಟ್ ಮಾಡಿ, ಹುಟ್ಟಾಕಿ, ಅದರ ಮುಖಾಂತರ ರಾಜಕೀಯ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ. ನೀವು 1 ದಿನ ಮರಳು ಮಾಡ್ಬೋದು, 2 ದಿನ ಮರಳು ಮಾಡ್ಬೋದು, ಆದರೆ ಪ್ರತಿದಿನ ಕೂಡ ಜನಗಳನ್ನು ಮರಳು ಮಾಡಲಿಕ್ಕೆ ಆಗೋದಿಲ್ಲ. ಈ ನಿರುದ್ಯೋಗ ಸಮಸ್ಯೆಗೆ, ಬೆಲೆ ಏರಿಕೆಗೆ ಉತ್ತರ ಕೊಡಲೇಬೇಕಾಗುತ್ತೆ ಈ ಚುನಾವಣೆಯಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ನಾವು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿರೋದು ಅದು ನಮ್ಮ
ಸಾಮಾಜಿಕ ಬದ್ಧತೆ, ಆರ್ಥಿಕ ಬದ್ಧತೆಯ ಹಿನ್ನೆಲೆಯಲ್ಲಿ ನಾವು ಮಾಡಿದ್ದೇವೆ. ನಾವು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ದುಡಿಯುವ ಕೈಗೆ ಶಕ್ತಿ ಕೊಡಬೇಕು ಅಂತೇಳಿ ಅಂತ. ನೀವು ಕೇಳ್ಬೋದು, ಏನಿದು ದುಡಿಯೋ ಕೈಗೆ ಶಕ್ತಿ ಕೊಡೋದು, ಯಾಕೆ ಕೊಡಬೇಕು? ಏನಾಗಿದೆ, ಕಳೆದ 10 ವರ್ಷ BJP ಸರ್ಕಾರ ಬಂದ ನಂತರ ಶ್ರೀಮಂತರ ಮೇಲೆ ಆಗ್ತಾ ಇದ್ದಂಥ ಟ್ಯಾಕ್ಸ್ಗಳನ್ನೆಲ್ಲ ಕಡಿಮೆ ಮಾಡಿ ಅದಕ್ಕೆ ಬದಲಿಯಾಗಿ ಬಡವರು ದುಡಿಯೋ ವರ್ಗದ ಮೇಲೆ ಟ್ಯಾಕ್ಸ್ಗಳು ಹೆಚ್ಚಾಗಿದ್ದಾವೆ. ಹಾಗಾಗಿ ಇವತ್ತು ಜನ ಸಂಪಾದನೆ ಮಾಡಿದ ದುಡ್ಡೆಲ್ಲ ಬೆಲೆ ಏರಿಕೆಗೆ ಹೋಗ್ತಾ ಇದೆ. ಅವ್ರ ಕೈಯಲ್ಲಿ ಉಳಿಯೋ ದುಡ್ಡು ಕಡಿಮೆ. ಕೈಯಲ್ಲಿ ದುಡ್ಡು ಕಡಿಮೆ ಉಳಿದ್ರೆ ಅವರ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ, ಮನೆ ನಡೆಸುವ ಖರ್ಚಿಗೆ ತೊಂದರೆ ಆಗ್ತಾ ಇದೆ. ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಅಭಿವೃದ್ಧಿ ಮಾಡಬೇಕು ಅಂದರೆ ಅವ್ರ ಹತ್ರ ಹಣ ಉಳಿತಾ ಇಲ್ಲ. ಯಾಕಂದರೆ ಫಸ್ಟು ದುಡಿಲಿಕ್ಕೆ ಕೆಲಸಗಳಿಲ್ಲ. ಯಾವುದೋ ಒಂದು ಕೆಲಸ ಹಿಡಿದು ದುಡಿದ್ರೆ ಅದು ಜೀವನ ನಡೆಸಲಿಕ್ಕೆ ಸಾಲ್ತಾ ಇಲ್ಲ. ಸೊ ಇವತ್ತು ಯಾರೋ ಶ್ರೀಮಂತರ ಅನುಕೂಲಕ್ಕಾಗಿ ಬಡವರ ಮೇಲೆ ಜೀವನದ ಹೊರೆ ಜಾಸ್ತಿ ಆಗಿದೆ. ಈ ಹೊರೆಯನ್ನು ಕಡಿಮೆ ಮಾಡಬೇಕು ಅಂತ ನಾವು ಗ್ಯಾರಂಟಿಯ ಶಕ್ತಿಗಳನ್ನು ಜನಗಳಿಗೆ ಕೊಟ್ಟಿದ್ದೇವೆ. ಅದು 5 ಗ್ಯಾರಂಟಿ, ಒಟ್ಟಾರೆ 5 ಗ್ಯಾರಂಟಿಗಳು ಸೇರಿ ಜನಗಳ ಕೈಯನ್ನು ಬಲಪಡಿಸಬೇಕು ಅಂತ. ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಒಂದು 4,000, 5,000, 6,000 ರೂಪಾಯಿ ಒಂದು ಕುಟುಂಬಕ್ಕೆ ಬಂದರೆ ಅವ್ರಿಗೆ ಒಂದು ಕನಿಷ್ಠ ಆದಾಯ, ಒಂದು ಮಿನಿಮಮ್ ಇನ್ಕಮ್ ಅಂತ ಭದ್ರತೆ ಸಿಗುತ್ತೆ, ಸೆಕ್ಯೂರಿಟಿ ಸಿಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ದುಡ್ಡು ಬಂದಿದ್ದನ್ನು ಮಕ್ಕಳ ಶಿಕ್ಷಣಕ್ಕೆ ಉಪಯೋಗಿಸ್ಕೊಳ್ಳಿ ಅಥವಾ ಏನೋ ಮನೆ ಖರ್ಚಿಗೆ ಉಪಯೋಗಿಸ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಇದು ನಾವು ದುಡಿಯುವಂಥ ವರ್ಗಕ್ಕೆ ಒಂದು ಇನ್ಕಮ್ ಸೆಕ್ಯೂರಿಟಿ, ಆದಾಯದ ಭದ್ರತೆ, ಆದಾಯದ ಖಾತ್ರಿಯನ್ನು ಈ 5 ಗ್ಯಾರಂಟಿಗಳ ಮುಖಾಂತರ ಕೊಟ್ಟಿದ್ದೇವೆ. ಸೊ ಇದು ನಮ್ಮ ಸಾಮಾಜಿಕ, ಆರ್ಥಿಕ ಮತ್ತು ದುಡಿಯೋ ವರ್ಗದ ಪರವಾಗಿ ನಮ್ಮ ನಿಲುವು, ಅದರ ಸಂಕೇತ. ಇದು ರಾಜಕೀಯವಾಗಿ ಪರಿವರ್ತನೆ ಆಗುತ್ತಾ ಅನ್ನೋದು ತಮ್ಮ ಪ್ರಶ್ನೆ. ಅದು ಯಾರು ದುಡಿಯುವ ವರ್ಗದ ಪರವಾಗಿ ನಿಲ್ತಾರೆ, ಯಾರು ದುಡಿಯೋ ವರ್ಗಕ್ಕಾಗಿ ಕಾರ್ಯಕ್ರಮ ಮಾಡಿದ್ದಾರೆ, ಅವರ ಪರ ಜನ ಒಲವು ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಯಾರು ಶ್ರೀಮಂತರು ಕಟ್ತಾ ಇದ್ದಂಥ ಟ್ಯಾಕ್ಸನ್ನು ಕಡಿಮೆ ಮಾಡಿ ಆ ಟ್ಯಾಕ್ಸ್ಗಳನ್ನು ಬಡವ್ರ ಮೇಲೆ ಹೇರಿದ್ದಾರೆ, ಅವರ ವಿರುದ್ಧವಾಗಿಯೂ ಜನ ತೀರ್ಪು ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ. ಅಂತಿಮವಾಗಿ ನೋಡಬೇಕು, ಇದು ಬರೀ ರಾಜಕೀಯ ಸಂಘರ್ಷ ಅಲ್ಲ, ವೈಚಾರಿಕ ಸಂಘರ್ಷ ಇದೆ. ನೀವು ಶ್ರೀಮಂತರ ಅನುಕೂಲ ಸಿಂಧು ರಾಜಕೀಯ ಮಾಡಬೇಕಾ, ಬಹುಸಂಖ್ಯಾತರು ದುಡಿಯೋ ವರ್ಗದವರ ಪರ ರಾಜಕೀಯ ಮಾಡಬೇಕಾ? ಇದು ಒಂದು ವೈಚಾರಿಕ ಸಂಘರ್ಷ ಈ ಚುನಾವಣೆಯಲ್ಲಿ. ನಾವು ಈ 5 ಗ್ಯಾರಂಟಿಗಳ ಶಕ್ತಿ ಕಾರ್ಯಕ್ರಮಗಳನ್ನು ಅವರು ಬಿಟ್ಟಿ ಭಾಗ್ಯ ಅಂತ ಅವರು ಹೇಳ್ತಾ ಇದ್ದಾರೆ. ದುಡಿಯೋ ವರ್ಗದ ಬೆವರು ಸುರಿಸಿ ದುಡಿಮೆ ಮಾಡಿ ಕಷ್ಟಪಟ್ಟು ಜೀವನ ನಡೆಸೋರಿಗೆ ಸಹಾಯ ಮಾಡಿದರೆ ಬಿಟ್ಟಿ ಭಾಗ್ಯ ಆಗುತ್ತೆ ಅವರ ದೃಷ್ಟಿಯಲ್ಲಿ. ಅಂಬಾನಿ ಅದಾನಿ ಅಂತ ಕುಬೇರರಿಗೆ ವರ್ಷಕ್ಕೆ 2 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದರೆ, ವರ್ಷಕ್ಕೆ 2 ಲಕ್ಷ ಕೋಟಿ 1,000 ಜನಕ್ಕೆ ಶ್ರೀಮಂತರಿಗೆ ಟ್ಯಾಕ್ಸ್ ಕಡಿಮೆ ಮಾಡಿದರೆ, ಅವರಿಗೆ ವರ್ಷಕ್ಕೆ 4 ಲಕ್ಷ ಕೋಟಿ ಸಹಾಯ ಮಾಡಿದರೆ ಅದು ಅವರಿಗೆ ದೇಶ ಕಟ್ಟೋ ಕೆಲಸ. ಅದು ಬಿಟ್ಟಿ ಭಾಗ್ಯ ಅಲ್ಲ. ಬಡವರಿಗೆ ಸಹಾಯ ಮಾಡೋದು ಬಿಟ್ಟಿ ಭಾಗ್ಯ ಅನ್ನುವಂಥ ಬಡವರನ್ನು ಕಂಡ್ರೆ ಅಸಹನೆಯ ಮಾತುಗಳು, ತುಚ್ಛ ಮಾತುಗಳನ್ನು ನಾವು ನೋಡಿದ್ದೇವೆ. ನನ್ನ ಅಭಿಪ್ರಾಯ, ಈ ಭಾರತ ದೇಶ ಇವತ್ತು ನಡೀತಾ ಇರೋದು ದುಡಿಯೋ ವರ್ಗದವರ ಶ್ರಮದಿಂದ. ಅವರ ಪರವಾಗಿ ನಾವು ನಿಂತಿದ್ದೇವೆ, ಅದನ್ನು ಅವರು ಗುರುತಿಸ್ತಾರೆ ಅನ್ನೋ ಅಭಿಪ್ರಾಯ ನಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.